HCF of 24 and 36 24 ಮತ್ತು 36ರ ಸಾಮಾನ್ಯ ಗರಿಷ್ಠ ಭಾಗಾಕಾರಕ 24 ಮತ್ತು 36 ಯಾವ ಸಂಖ್ಯೆಗಳಿಂದ ಭಾಗ ಆಗತ್ತೆ ಮತ್ತು ಆ ಸಂಖ್ಯೆಗಳಲ್ಲಿ ಅತಿದೊಡ್ಡ ಸಂಖ್ಯೆ ಯಾವುದು? ಆಪ್ಷನ್ಸ್ 2, 3, 6, 12. 2, 3, 4, 6, 12 ಈ 5 ಸಂಖ್ಯೆಗಳಿಂದ 24 ಮತ್ತು 36 ಭಾಗವಾಗುತ್ತೆ. ಅದರಲ್ಲಿ ಅತಿದೊಡ್ಡ ಸಂಖ್ಯೆ 12. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 12, ಆಪ್ಷನ್ ಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಪ್ರೈಮ್ ನಂಬರ್? ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? ಅದೇ ಸಂಖ್ಯೆಯಿಂದ ಮಾತ್ರ ಮತ್ತೆ ಒಂದರಿಂದ ಮಾತ್ರ ಭಾಗವಾಗುವಂತಹ ಸಂಖ್ಯೆ ಯಾವುದು? 21, 27, 33 ಬೇರೆ ಸಂಖ್ಯೆಗಳಿಂದನೂ ಭಾಗವಾಗತ್ತೆ. 29 ಮಾತ್ರ ಅದೇ ಸಂಖ್ಯೆಯಿಂದ ಮತ್ತು ಒಂದರಿಂದ ಮಾತ್ರ ಭಾಗ ಆಗುತ್ತೆ. ಅದಕ್ಕೆ ಸರಿಯಾದ ಉತ್ತರ 29, ಆಪ್ಷನ್ ಸಿ. ಸಿಂಪ್ಲಿಫೈ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸರಳೀಕರಿಸಿ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಆಪ್ಷನ್ಸ್ 13, 20, 25, 49. 13, 20, 25, 14, 9. 3 ಸ್ಕ್ವೇರ್ ಅಂದರೆ 3 ಇಂಟು 3, 3 3s 9. 4 ಸ್ಕ್ವೇರ್ ಅಂದರೆ 4 ಇಂಟು 4, 4 4s 16. 9 ಪ್ಲಸ್ 16, 25. ಹಾಗಾಗಿ ರೈಟ್ ಆನ್ಸರ್ ಈಸ್ 25. 15 ಇಂಟು 4 ಡಿವೈಡೆಡ್ 5. 15 ಇಂಟು 4 ಭಾಗಿಸು 5. ಆಪ್ಷನ್ಸ್ 10, 12, 15, 20. ಫಸ್ಟ್ ಯಾವಾಗಲೂ ಬ್ರಾಕೆಟಲ್ಲಿ ಇರೋದನ್ನ ಕ್ಲಿಯರ್ ಮಾಡ್ಕೋಬೇಕು. 15 ಇಂಟು 4, 15 4ಲಿ 60. 60ನ್ನು 5ರಲ್ಲಿ ಭಾಗಿಸಿದ್ರೆ 12. 5 12ಲಿ 60. ಹಾಗಾಗಿ ಸರಿಯಾದ ಉತ್ತರ 12. ಕನ್ವರ್ಟ್ 0.75 ಇಂಟು ಫ್ರಾಕ್ಷನ್. 0.75 ಭಿನ್ನ ರಾಶಿಯಲ್ಲಿ ಬರೆಯಿರಿ. ಆಪ್ಷನ್ಸ್ ಈ ಕೆಳಗಿನಂತಿವೆ. ಬಿಂದು ಆದಮೇಲೆ ಅದರ ಸ್ಥಾನ 10ರಿಂದ ಶುರುವಾಗುತ್ತೆ. 7ರ ಸ್ಥಾನ 10 ಟೆನ್ಸ್. 5ರ ಸ್ಥಾನ 100 100. ಹಾಗಾಗಿ 75/100. ಇದು 25ರ ಮಗ್ಗಿಯಲ್ಲಿ ಹೋಗುತ್ತೆ. 75 ಮತ್ತು 100 25ರ ಮಗ್ಗಿಯಲ್ಲಿ ಹೋಗುತ್ತೆ. 25 3ಲಿ 75, 25 4ಲಿ 100. ಹಾಗಾಗಿ 3/4. ರೈಟ್ ಆನ್ಸರ್ ಈಸ್ 3/4. What is the area of a rectangle with length 8 cm and width 5 cm? ಉದ್ದ 8 ಸೆಂಟಿಮೀಟರ್ ಮತ್ತು ಅಗಲ 5 ಸೆಂಟಿಮೀಟರ್ ಇರುವ ಆಯತದ ಕ್ಷೇತ್ರಫಲ ಎಷ್ಟು? ಕ್ಷೇತ್ರಫಲ ಅಂತ ಕೇಳಿದಾಗ ಉದ್ದ ಇಂಟು ಅಗಲ, ಏರಿಯಾ, ಲೆಂತ್ ಆ್ಯಂಡ್ ಬ್ರೆಡ್ತ್. ಸೊ 8 ಇಂಟು 5, 8 5s 40, 40 ಸೆಂಟಿಮೀಟರ್ ಸ್ಕ್ವಯರ್. ಸೆಂಟಿಮೀಟರ್ ಬರೀ ಸೆಂಟಿಮೀಟರ್ ಅಂತ ಬರಿಬಾರ್ದು, ಸೆಂಟಿಮೀಟರ್ ಸ್ಕ್ವಯರ್ ಅಂತಾನೆ ಇರಬೇಕು. ಹಾಗಾಗಿ 40 ಸೆಂಟಿಮೀಟರ್ ಸ್ಕ್ವಯರ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 5 ಕ್ಯೂಬ್? 5 ಘನ ಮೌಲ್ಯ ಎಷ್ಟು? ಆಪ್ಷನ್ಸ್ ಈ ಕೆಳಗಿನಂತಿವೆ. ಘನ ಅಂದರೆ 3 ಸಲ ಗುಣಿಸಬೇಕು. 5 ಇಂಟು 5 ಇಂಟು 5, 5 5s 25, 25 5s 125. ಸೊ ರೈಟ್ ಆನ್ಸರ್ ಈಸ್ 125. ಸಿಂಪ್ಲಿಫೈ 2/5 ಪ್ಲಸ್ 3/5. ಸರಳೀಕರಿಸಿ 5ನೇ 2 ಪ್ಲಸ್ 5ನೇ 3. ಆಪ್ಷನ್ಸ್ ಈ ಕೆಳಗಿನಂತಿವೆ. ಛೇದ. ಛೇದ ಅಂದರೆ ಡಿನಾಮಿನೇಟರ್ ಒಂದೇ ಆಗಿದ್ರೆ, ಸೇಮ್ ಇದ್ರೆ 5 5. ಡಿನಾಮಿನೇಟರ್ 5 5 ಇದೆ. ಹಾಗಾಗಿ 5ಕ್ಕೆ 5ನ್ನೇ ಬರೀಬೇಕು. ಅಂಶ ನಾಮಿನೇಟರ್ 2 ಪ್ಲಸ್ 3. ಹಾಗಾಗಿ ಅವೆರಡನ್ನ ಡಿನಾಮಿನೇಟರ್ ಒಂದೇ ಆಗಿದ್ದಾಗ ನಾವು ನಾಮಿನೇಟರ್ನ ಡೈರೆಕ್ಟ್ ಆಗಿ ಕೂಡ್ಬೋದು. ಹಾಗಾಗಿ 2 ಪ್ಲಸ್ 3 5, 5 1s 5 1s ಹೋಗುತ್ತೆ. ಹಾಗಾಗಿ ಉಳಿಯೋದು 1. ರೈಟ್ ಆನ್ಸರ್ ಈಸ್ 1. ಫೈಂಡ್ ದ ವ್ಯಾಲ್ಯೂ ಆಫ್ 90 ಡಿವೈಡೆಡ್ 3 ಇಂಟು 5. 90 ಭಾಗಿಸು 3 ಇಂಟು 5 ಮೌಲ್ಯ ಎಷ್ಟು? ಆಪ್ಷನ್ಸ್ ಈ ಕೆಳಗಿನಂತಿದೆ. ಮೊದಲು ಯಾವಾಗೂ ಬ್ರಾಕೆಟ್ನಲ್ಲಿರೋದನ್ನು
ಫಸ್ಟ್ ಸಾಲ್ವ್ ಮಾಡಬೇಕು. 3 ಇಂಟು 5 15, 3 5s are 15. 15ರಲ್ಲಿ 90ನ್ನು ಭಾಗಿಸಿದ್ರೆ 15 ಆರ್ಲಿ 90. ಸೊ ರೈಟ್ ಆನ್ಸರ್ ಈಸ್ 6. ಸಕ್ಸೀಸರ್ ಆಫ್ 9999, 9999ರ ನಂತರ ಬರುವ ಸಂಖ್ಯೆ ಯಾವುದು? ಸಕ್ಸೀಸರ್ ಅಂದರೆ ಆ ಸಂಖ್ಯೆಯ ಮುಂದಿನ ಸಂಖ್ಯೆ. ನೆಕ್ಸ್ಟ್ ನಂಬರ್ ಆಫ್ಟರ್ 9999. ಸೊ ರೈಟ್ ಆನ್ಸರ್ ಈಸ್ 10,000. ವಾಟ್ ಈಸ್ ದ ಆವರೇಜ್ ಆಫ್ 6, 8 ಆ್ಯಂಡ್ 10? 6, 8 ಮತ್ತು 10ರ ಸರಾಸರಿ ಎಷ್ಟು? ಆಪ್ಷನ್ಸ್ ಈ ಕೆಳಗಿನಂತಿವೆ. ಆವರೇಜ್ ಅಥವಾ ಸರಾಸರಿಯನ್ನು ಕಂಡುಹಿಡಿಯಲು ಈ 3 ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. ಮೊದಲನೆಯದಾಗಿ ಕೊಟ್ಟಿರುವಂತಹ ಎಲ್ಲ ನಂಬರ್ಗಳನ್ನು ಕೂಡಿಸಬೇಕು. ಆ್ಯಡ್ ಆಲ್ ದ ನಂಬರ್ಸ್. 6 + 8 + 10 = 24. ಕೌಂಟ್ ಹೌ ಮೆನಿ ನಂಬರ್ಸ್ ದೇರ್ ಆರ್. ಅಲ್ಲಿ ಎಷ್ಟು ನಂಬರ್ ಇದೆ? 3 ನಂಬರ್ ಇದೆ. ಹಾಗಾಗಿ ಟೋಟಲ್ ಅಮೌಂಟನ್ನು 3ರಿಂದ ಭಾಗಿಸಬೇಕು. 3 8 24. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 8. ಯಾವುದೇ ಸಂಖ್ಯೆಗಳ ಆವರೇಜನ್ನು ಕಂಡುಹಿಡಿಯಲು ಈ ಹಂತಗಳನ್ನೇ ಫಾಲೋ ಮಾಡಬೇಕು. ಫೈಂಡ್ ದ ಮಿಸ್ಸಿಂಗ್ ನಂಬರ್. ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 3, 6, 12 -48. ಆಪ್ಷನ್ಸ್ ಈ ಕೆಳಗಿನಂತಿವೆ. 3 ಮತ್ತು 6ರ ನಡುವೆ ಪ್ಲಸ್ ಆಗಿದೆಯಾ, ಮೈನಸ್ ಆಗಿದೆಯಾ, ಅಥವಾ ಇಂಟು ಮಾಡಿದ್ದಾರಾ, ಅಥವಾ ಭಾಗಿಸಿದ್ದಾರಾ, ಅಥವಾ ಭಾಗಿಸಿ ಕಳೆದು ಒಂದನ್ನು ಆ್ಯಡ್ ಮಾಡಿದ್ದಾರಾ, ಅಲ್ಲಿ ಏನು ಕ್ರಿಯೆ ನಡೆದಿದೆ ಅನ್ನೋದನ್ನು ಫಸ್ಟು ನೋಡ್ಕೋಬೇಕು. ಅದೇ ಸರಣಿನೇ ಎಲ್ಲ ಸಂಖ್ಯೆಗಳ ಮಧ್ಯೆ ನಡೆದಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ನಂತರ ಅದೇ ಸರಣಿನೇ ಅಪ್ಲೈ ಮಾಡ್ತಾ ಹೋಗಬೇಕು. ಇದರಲ್ಲಿ 3 + 3 6 ಆಗಿದೆ. 6 + 6 12, 12 + 12 24, 24 + 24 48. ಹಾಗಾಗಿ ಇಲ್ಲಿ ಎಲ್ಲದನ್ನು ಪ್ಲಸ್ ಮಾಡ್ತಾ ಹೋಗಿದ್ದಾರೆ. ಅದೇ ಸಂಖ್ಯೆನ ಪ್ಲಸ್ ಮಾಡ್ತಾ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 24. ಕಾಂಪೋಸಿಟ್ ನಂಬರ್. ಕೆಳಗಿನವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು? ಆಪ್ಷನ್ಸ್ ಈ ಕೆಳಗಿನಂತಿವೆ. ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆ ಎಂದರೆ 2ಕ್ಕಿಂತ ಹೆಚ್ಚು ಭಾಗಕಾರಗಳನ್ನು ಹೊಂದಿದ್ದರೆ ಅಂತಹ ಸಂಖ್ಯೆಯನ್ನು ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. 3, 5, 7 ಅದೇ ಸಂಖ್ಯೆಯಿಂದ ಭಾಗವಾಗುತ್ತೆ ಮತ್ತು 1ರಿಂದ ಮಾತ್ರ ಭಾಗ ಆಗತ್ತೆ. ಹಾಗಾಗಿ ಇವುದು ಕಾಂಪೋಸಿಟ್ ನಂಬರ್ ಅಲ್ಲ. 9 ಕಾಂಪೋಸಿಟ್ ನಂಬರ್. ಅದು 2ಕ್ಕಿಂತ ಹೆಚ್ಚು ಭಾಗಕಾರವನ್ನು ಹೊಂದಿದೆ. ಇದು 3ರ ಮಗ್ಗಿಯಿಂದಲೂ ಭಾಗವಾಗತ್ತೆ. ಹಾಗಾಗಿ ಇಲ್ಲಿ 9 ಸರಿಯಾದ ಉತ್ತರ. ವಿಚ್ ಆಂಗಲ್ ಈಸ್ ಗ್ರೇಟರ್ ದೆನ್ 90 ಡಿಗ್ರಿ ಬಟ್ ಲೆಸ್ ದೆನ್ 180 ಡಿಗ್ರಿ? 90 ಡಿಗ್ರಿಗಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಯಾವುದು? ಆಪ್ಷನ್ಸ್ ಈ ಕೆಳಗಿನಂತಿವೆ. ಲೆಸ್ ದೆನ್ 90 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ ಲಘುಕೋನ ಅಕ್ಯೂಟ್ ಆಂಗಲ್. 90 ಡಿಗ್ರಿ ರೈಟ್ ಆಂಗಲ್ ಲಂಬಕೋನ. 180 ಡಿಗ್ರಿಗಿಂತ ಕಡಿಮೆ 90 ಡಿಗ್ರಿಗಿಂತ ಹೆಚ್ಚು ಅಬ್ಯೂಸ್ ಆಂಗಲ್ ವಿಶಾಲ ಕೋನ. ಇದಕ್ಕೆ ಸರಿಯಾದ ಉತ್ತರ ವಿಶಾಲ ಕೋನ. 180 ಡಿಗ್ರಿ ಸರಳ ಕೋನ. ಸಿಂಪ್ಲಿಫೈ 7 ಇಂಟು 10 - 6. ಸರಳೀಕರಿಸಿ. ಆಪ್ಷನ್ಸ್ ಈ ಕೆಳಗಿನಂತಿದೆ. ಮೊದಲು ಯಾವಾಗೂ ಬ್ರಾಕೆಟ್ನಲ್ಲಿರೋದನ್ನು ಕ್ಲಿಯರ್ ಮಾಡ್ಕೋಬೇಕು. 10 - 6 4. 7 ಇಂಟು 4 28. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 28. ಇದೇ ರೀತಿಯ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.